ಮೊದಲೇ ಬೆಂಗಳೂರಿನ ರಸ್ತೆಗಳು ಅಂದರೆ ಅಧ್ವಾನ. ಅದರಲ್ಲೂ ಈ ಜಲಮಂಡಳಿ ಸಿಕ್ಕ ಕಡೆಗಳಲ್ಲಿ ರಸ್ತೆಗಳನ್ನು ಅಗದು ಈ ರಸ್ತೆಗಳ ಅಧ್ವಾನವನ್ನು ಮತ್ತಷ್ಟು ಜಾಸ್ತಿ ಮಾಡ್ತಾ ಇದೆ. ಜಲಮಂಡಳಿಯ ಎಡವಟ್ಟಿನಿಂದ ಆಟೋ ಒಂದು ಪಲ್ಟಿಯಾಗಿದೆ ರಸ್ತೆಯಲ್ಲಿ. ಎಲ್ಲಿ ಅಂದ್ರ ಇಲ್ಲಿದೆ ನೋಡಿ ಡೀಟೇಲ್ಸ್. ಗುಂಡಿ ಗಂಡಾಂತರ, ಸಾಲು ಸಾಲು ಅವಾಂತರ. ಗುಂಡಿಯಿಂದ ಪಲ್ಟಿಯಾದ ಆಟೋ, ನಿತ್ಯ ಇದೇ ನರಕ. ಅಪಘಾತ ಹಾಟ್ಸ್ಪಾಟ್ ಆದ ಐಟಿಐ ಲೇಔಟ್ ರಸ್ತೆ. ನಮ್ಮ ಬೆಂಗಳೂರು ಎಂಬ ಹೆಮ್ಮೆಗೆ ಎರಡು ಕಳಂಕಗಳಿವೆ. ಒಂದು ಟ್ರಾಫಿಕ್ ಜಾಮ್, ಮತ್ತೊಂದು ಗುಂಡಿಗಳಿಂದ ತುಂಬಿರುವ ರಸ್ತೆಗಳು. ಈ ಎರಡೂ ವಿಚಾರಗಳು ಜಾಗತಿಕವಾಗಿ ಬೆಂಗಳೂರಿನ ಮಾನ ಹರಾಜು ಹಾಕಿವೆ. ಆದ್ರೂ ಕೂಡ ಸಂಬಂಧಪಟ್ಟವರು ಎಚ್ಚೆತ್ತುಕೊಳ್ತಿಲ್ಲ. ಅದಕ್ಕೆ ದೊಡ್ಡ ನಿದರ್ಶನ ಬೊಮ್ಮನಹಳ್ಳಿ ಕ್ಷೇತ್ರದ ಐಟಿಐ ಲೇಔಟ್ನ ಈ ರಸ್ತೆ. ಬಿದ್ದೇ ಬಿಡ್ತು ನೋಡಿ. ಬೊಮ್ಮನಹಳ್ಳಿಯ ಐಟಿಐ ಲೇಔಟ್ನ ರಸ್ತೆಯಲ್ಲಿ ರಿವರ್ಸ್ ತೆಗೆದುಕೊಳ್ತಿದ್ದ ವೇಳೆ ಪಲ್ಟಿಯಾದ ಆಟೋದ ದೃಶ್ಯವಿದು. ಈ ಲೇಔಟ್ನ ಪ್ರತಿ ಬೀದಿಯ ರಸ್ತೆಗಳು ಇದೇ ರೀತಿ ಇವೆ. ಡಾಂಬರೀಕರಣಗೊಂಡ ರಸ್ತೆಗಳು ಕಾಣುವುದೇ ಅಪರೂಪ. ಗುಂಡಿಮಯ ಜಲ್ಲಿಕಲ್ಲು ತುಂಬಿರುವ ರಸ್ತೆಗಳೇ ಕಣ್ಣು ಹಾಯಿಸಿದ ಕಡೆಯೆಲ್ಲ ನಮಗೆ ಕಾಣಸಿಗುತ್ತವೆ. ಇಂತಹ ಕಿತ್ತೋಗಿರೋ ರಸ್ತೆಯಲ್ಲಿ ವಾಹನ ಇಳಿಸಿದ ಸವಾರರು ನರಕವನ್ನ ಇಲ್ಲಿಯೇ ನೋಡ್ತಿದ್ದಾರೆ. ಒಂದು ಆಟೋನೂ ಆಯಿತು, ಆಟೋ ಸ್ಕೂಲ್ ವ್ಯಾನುಗಳು ಅಷ್ಟೇ ಫುಲ್ಲು ಹಿಂಗೆ ಬಿದ್ದು ಹಿಂಗೆ ಎದ್ದೇಳ್ತಾ ಇದ್ದವು. ಈ ಕಡೆಯಿಂದನೂ ಗಾಡಿಗಳು ಬರಬೇಕು, ಈ ಕಡೆಯಿಂದನೂ ಗಾಡಿಗಳು ಬರಬೇಕು. ಒಂದೂ ಇಲ್ಲಿ ನ್ಯಾಯವಾಗಿ ಕೆಲಸ ಮಾಡಿಲ್ಲ. ಈಚೀಚೆಗೆ ಇಲ್ಲಿರೋರು ಇವರು ಹಾಕಿ ಗಲಾಟೆ ಮಾಡಿ ಹೇಳಿ ಇದು ಇವಾಗ ಹಾಕಿರೋದು. ಅದು ಇಷ್ಟು ಬೇಗ ಬೇಕು ಅಂದರೆ ಅದು ಕ್ಲಿಯರ್ ಮಾಡ್ಬೋದಾಗಿತ್ತು, ಮಾಡಲಿಲ್ಲ. ಅದು ಲೇಸಿಯಾಗಿ ಕೆಲಸ ಮಾಡ್ಕೊಂಡಿದ್ರು. ಇಲ್ಲಿ ಮನೆಗಳವ್ರಿಗೆಲ್ಲ ತೊಂದರೆ. ಇಲ್ಲಿ ಈಗ ಗಾಡಿಗಳು ಬಂದು ಇಲ್ಲಿ ಎಲ್ಲೂ ಒಂದು ಈ ಕಡೆ ಒಂದು ಗಾಡಿ ಹೋದರೆ ಅಲ್ಲಿ ಆ ಮೂಲೆಯಲ್ಲಿ ಹೋಗಿ ನಿಲ್ಲಿಸ್ಬೇಕಾಗತ್ತೆ. ಟೂ ವೀಲರ್ಗಳು ನೀವು ಹೇಳಲೇಬೇಡಿ, ಒಂದು ಸುಮಾರು 7-8-10 ಟೂ ವೀಲರ್ ಬಿದ್ದಿದ್ದಾವೆ. ಟೂ ವೀಲರು, 4 ವೀಲರು, ಕಾರುಗಳೊಂದು 2 ಇದಾಗಿದೆ. ಸ್ಕೂಲ್ ವ್ಯಾನು, ಆಟೋ ಅಂತೂ ಫುಲ್ ಬಿದ್ದೇ ಹೋಯ್ತು. ಸ್ಕೂಲ್ದು ಅದು ಆಟೋ ಅದು ಭಾಳ ತೊಂದರೆ ಆಗ್ತಿದೆ. ಸುಮಾರು 1 ವರ್ಷದಿಂದ ಹೀಗೆ ಇದೆ, ರೋಡು ಸರಿ ಮಾಡಿಸಿಲ್ಲ. ಸರ್ಕಾರ ಇದನ್ನು ಸರಿಯಾಗಿ ನೋಡಿ ಸರಿ ಮಾಡಿಕೊಡ್ಬೇಕು ಬೇಗ. ಭಾಳ ಪ್ರಾಬ್ಲಮ್ ಆಗುತ್ತೆ. ಅದೇ ಬೀಳೋದು ಹೇಳೋದು ಎಲ್ಲ ಇದ್ದೇ ಇರುತ್ತೆ. ಭಾಳ ಜನ ಬೀಳ್ತಾರೆ. ಆಕ್ಸಿಡೆಂಟ್ ಅಂತೂ ಕಾಮನ್ ಆಗಿದೆ. ಮಂಗಮ್ಮನ ಪಾಳ್ಯದ ಐಟಿಐ ಲೇಔಟ್ನ 7ನೇ ಕ್ರಾಸ್ನಲ್ಲಿರುವ ರಸ್ತೆಯ ಚಿಂತಾಜನಕ ಸ್ಥಿತಿ ಇದು. ಈ ರಸ್ತೆಯಲ್ಲಿ ಜಲಮಂಡಳಿ ಚರಂಡಿ ಕಾಮಗಾರಿಯನ್ನ ಮಾಡಿದೆ. ಆದ್ರೆ ಆಗ್ಯದ ರಸ್ತೆಯನ್ನ ಮುಚ್ಚುವ ಗೋಜಿಗೆ ಹೋಗಿಲ್ಲ. ಮೊಣಕಾಲುದ್ದ ಬಿದ್ದ ಗುಂಡಿಗಳಲ್ಲಿಯೇ ಶಾಲಾ ವಾಹನಗಳು, ಆಟೋಗಳು, ಬೈಕ್ ಸವಾರರು ಸಂಚರಿಸಲು ಹರಸಾಹಸ ಪಡುತ್ತಿದ್ದಾರೆ. ಕಳೆದ 1 ವರ್ಷದಿಂದ ಈ ಭಾಗದ ಜನ ನಿತ್ಯ ನರಕವನ್ನು ಅನುಭವಿಸ್ತಾ ಇದ್ದಾರೆ. ಈ ರಸ್ತೆ ಏನಿದೆಯಲ್ಲ, ಇಲ್ಲಿ ಒಂದು ಜಲಮಂಡಳಿಯ ಕಾಮಗಾರಿ ನಡೀತಾ ಇತ್ತು. ಆದರೆ ಅರ್ಧಂಬರ್ಧವಾಗಿ ರಸ್ತೆಯನ್ನು ಅಗ್ದು ಹಾಗೆ ಹೋಗಿದ್ರು. ಕಂಪ್ಲೀಟ್ ಆಗಿ ಇದ್ರ ಆಳ ತುಂಬ ಆಳವಾಗಿ ಬಿದ್ದಿತ್ತು ಈ ರೋಡು. ಸೊ ಹಾಗಾಗಿ ವೆಹಿಕಲ್ಸ್ಗಳು ಮೂವ್ಮೆಂಟ್ ಆಗಬೇಕು ಅಂದರೆ ಅದರಲ್ಲಿ ಕಚ್ಚಿಕೊಳ್ತಾ ಇತ್ತು, ಮುಂದಕ್ಕೆ ಹೋಗ್ತಾ ಇರಲಿಲ್ಲ. ಟೈರ್ಗಳ ಆ ಒಂದು ಆಳದಲ್ಲೇ ಲಾಕ್ ಆಗಿ ಕಂಪ್ಲೀಟ್ ಬ್ಯಾಲೆನ್ಸ್ ತಪ್ಪಿ ಪಲ್ಟಿ ಆಗುವಂತಹ ಸ್ಥಿತಿಗೆ ತಲುಪ್ತಾ ಇತ್ತು. ಸಣ್ಣ ಪುಟ್ಟ ಆಟೋಗಳೆಲ್ಲವೂ ಕೂಡ ಪಲ್ಟಿ ಆಗಿದ್ವು. 1-2-3 ಘಟನೆಗಳು ಕೂಡ ಆಗಿದ್ದಾವೆ. ಜೊತೆಗೆ ಬೈಕ್ ಸವಾರರಂತರೂ ಹೇಳೋದೇ ಬೇಡ, ಅಷ್ಟರ ಮಟ್ಟಿಗೆ ಸರ್ಕಸನ್ನು ಮಾಡ್ಕೊಂಡು ಹೋಗಬೇಕು. ಕೊಂಚ ಬ್ಯಾಲೆನ್ಸ್ ತಪ್ಪಿದ್ರು ಕೂಡ ಕೆಳಗೆ ಬೀಳ್ತಾರೆ. ಇನ್ನು ಸ್ಕೂಲ್ ವೆಹಿಕಲ್ಸ್ಗಳು ಕೂಡ ಇದೇ ರಸ್ತೆ ಮೂಲಕವಾಗಿಯೇ ಹೋಗಬೇಕು. ಮಕ್ಕಳಿದ್ದಂತಹ ಶಾಲಾ ಬಸ್ಸು ಕೂಡ ಬ್ಯಾಲೆನ್ಸ್ ತಪ್ತಾ ಇತ್ತು. ಸೊ ಹಾಗಾಗಿ ನಿಧಾನಕ್ಕೆ ನಿಯಂತ್ರಣಕ್ಕೆ ತೆಗೆದುಕೊಂಡು ಮುಂದಕ್ಕೆ ಚಾಲಕರು ತೆಗೆದುಕೊಂಡು ಹೋಗ್ತಾ ಇದ್ರು. ಸೊ ಹೀಗೆ ಮಕ್ಕಳಿಗೂ ಕೂಡ, ಶಾಲಾ ಮಕ್ಕಳಿಗೂ ಕೂಡ ತುಂಬ ಸಮಸ್ಯೆ ಆಗಿತ್ತು ಈ ರಸ್ತೆ. 1 ವರ್ಷ ಆಯಿತು. ಸಂಬಂಧಪಟ್ಟಂತಹ ಅಧಿಕಾರಿಗಳಿಗೆ, ಖುದ್ದು GBA ಕಮಿಷನರ್ಗೆ ಇಲ್ಲಿನ ಸ್ಥಳೀಯರು ದೂರನ್ನು ಕೊಟ್ಟರು ಕೂಡ ಈ ರಸ್ತೆಯನ್ನು ಸರಿ ಮಾಡುವಂತಹ ಗೋಜಿಗೆ ಹೋಗಲಿಲ್ಲ. ಸೊ ಹೀಗಾಗಿ ಈ ರಸ್ತೆಗೆ ಬರಬೇಕು ಅಂದರೆ ವಾಹನ ಸವಾರರು ನಿತ್ಯ ನರಕವನ್ನು ಅನುಭವಿಸ್ತಾ ಇದ್ದಾರೆ. ಸೊ ಎಲ್ಲೇ ಗುಂಡಿ ಕಂಡರೂ ಕೂಡ ಇಮಿಡಿಯೇಟ್ ಆಗಿ ಒಂದು ಆ್ಯಪ್ನಲ್ಲಿ ಅಪ್ಲೋಡ್ ಮಾಡಿ ದೂರನ್ನು ಕೊಡಿ ಅಂತೇಳಿ GBA ಹೇಳುತ್ತೆ. ಸೊ ಈ ಆ್ಯಪ್ನಲ್ಲಿ ಸುಮಾರು 6 ತಿಂಗಳಿಂದಲೂ ಕೂಡ ಸುಮಾರು ಕಂಪ್ಲೇಂಟ್ಸ್ಗಳನ್ನು ದಾಖಲು ಮಾಡಿದರೂ ಕೂಡ ಆ ಗುಂಡಿಗಳನ್ನು ಮುಚ್ಚುವಂಥ ಕೆಲಸ GBA ಅಧಿಕಾರಿಗಳು ಕೂಡ ಮಾಡಲಿಲ್ಲ. ಸೊ ಹೀಗಾಗಿ ಈ ಭಾಗದ ಜನ ಈ ರಸ್ತೆಯಿಂದ ರೋಸಿ ಹೋಗಿದ್ದಾರೆ. ರಸ್ತೆ ಗುಂಡಿ ವಿಚಾರ ಮಾತನಾಡಿದಾಗಲೆಲ್ಲ ಬೆಂಗಳೂರು ಉಸ್ತುವಾರಿ ಸಚಿವರು ಯಾವ ಗುಂಡಿನೂ ಇಲ್ಲ ರೀ, ಇದ್ರೆ ದೂರು ನೀಡಿ, ಆಪ್ ಮೂಲಕ ದೂರು ನೀಡಿ ಅಂತಾರೆ. ಆದ್ರೆ 1 ವರ್ಷದ ಹಿಂದೆಯೇ ಇಲ್ಲಿಯ ಜನರು ಅಂದಿನ BBMP GBA ಆಯುಕ್ತರಿಗೆ ದೂರು ನೀಡಿದ್ದಾರೆ. ಆಪ್ನಲ್ಲಿಯೂ ದೂರು ನೀಡಲಾಗಿದೆ. ಆದ್ರೆ ರಸ್ತೆಗೆ ಡಾಂಬರು ಮಾತ್ರ ಬಿದ್ದಿಲ್ಲ. ಗಾಢ ನಿದ್ದೆಯಲ್ಲಿರುವ GBA ಅಧಿಕಾರಿಗಳು ಎಚ್ಚೆತ್ತು ಈ ವಿಷಯವಾಗಿ ಕ್ರಮ ಕೈಗೊಳ್ಳಬೇಕಿದೆ. ಪ್ರಕಾಶ್ ಡಿ ರಾಂಪುರ್, ಪಬ್ಲಿಕ್ ಟಿವಿ, ಬೆಂಗಳೂರು.